ಈಗ ಮುಂದಿನ 3 ರಾಶಿಗಳ ಬಗ್ಗೆ ನೋಡೋಣ. ಶಾಸ್ತ್ರಿಗಳೇ, ತುಲಾ ರಾಶಿ ಅಂತ ನೋಡೋಣ. ತುಲಾ ರಾಶಿಯವರಿಗೆ ಹೇಗಿದೆಯಪ್ಪ ಅಂತಂದರೆ, ನಿಮ್ಮ ರಾಶಿಗೆ ವೃತ್ತಿಯಲ್ಲಿ ಹೊಸ ಅವಕಾಶಗಳು, ಮಾನ್ಯತೆ, ಗೌರವ, ಪ್ರತಿಷ್ಠೆಗಳು ಬರ್ತಕ್ಕಂಥದ್ದು, ದಾಂಪತ್ಯದಲ್ಲಿ ಅನ್ಯೋನ್ಯತೆ, ಆತ್ಮವಿಶ್ವಾಸ, ಧೈರ್ಯದ ಫಲ ಇವುಗಳನ್ನೆಲ್ಲ ಸೂಚಿಸ್ತಾ ಇದೆ. ಗುರುಬಲ ಇಲ್ಲ, ಗುರುಬಲ 10ನೇ ಮನೆಯಲ್ಲಿ ಇರಲ್ಲ. ಆದರೆ ಕರ್ಮಸ್ಥಾನದಲ್ಲಿ ಉಚ್ಚಸ್ಥಾನದ ಗುರು ಸಂಚರಿಸುವಾಗ ಶುಭ ಫಲ ತಂದು ಕೊಡ್ತಾನೆ, ಸಂಶಯ ಇಲ್ಲ. ಅವನು ಷಷ್ಠಾಧಿಪತಿಯೂ ಹೌದು ನಿಮಗೆ. ಹೀಗಾಗಿ ಎಚ್ಚರಿಕೆ ಬೇಕು. ವೃತ್ತಿಯಲ್ಲಿ ಒಂದು ಸಾಲದ ವಾತಾವರಣವೋ ಅಥವಾ ಗುರು ನಷ್ಟ ಮಾಡಿದ್ರೆ ದೊಡ್ಡ ಪ್ರಮಾಣದಲ್ಲಿ ಆಗಿಬಿಡುತ್ತೆ. ಯಾಕೆಂದರೆ ಬೃಹತ್ ಗ್ರಹ ಆತ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಆದರೆ ತೊಂದರೆ ಏನೂ ಆಗೋದಿಲ್ಲ, ಯೋಚನೆ ಮಾಡೋದು ಅವಶ್ಯಕತೆ ಖಂಡಿತ ಇಲ್ಲ. ಚಂದ್ರನ ಬಲ ಚೆನ್ನಾಗಿದೆ ನಿಮಗೆ. ಚಂದ್ರ ಚೆನ್ನಾಗಿದ್ದಾನೆ. ದ್ವಿತೀಯಲ್ಲಿ ಸಂಚರಿಸುವಾಗ ಕುಟುಂಬ ಸೌಖ್ಯ, ಧನ ಸೌಖ್ಯ, ಮತ್ತು ಅಷ್ಟೇ ಅಲ್ಲ, ವೃತ್ತಿಯ ಅಧಿಪತಿ ಧನಸ್ಥಾನದಲ್ಲಿ ಸಂಚರಿಸುವಾಗ ಕೆಲಸಗಳಿಗೆ ಒಂದು ವಿಶೇಷ ಮಾನ್ಯತೆ, ಗೌರವ, ಧನ ಸಂಪಾದನೆಗೆ ದಾರಿ ಇವೆಲ್ಲ ಉಂಟಾಗುತ್ತೆ. ಮತ್ತು ಭಾಗ್ಯದಲ್ಲಿ ನೋಡಿ, ಭಾಗ್ಯಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದಾಗ ಬಹುಭಾಗ್ಯ ಸಮನ್ವಿತ ಅಂತ ಹೇಳೋದು ನಿಮಗೆ ಅನ್ವಯ ಆಗುತ್ತೆ. ಹೀಗಾಗಿ ಅದೃಷ್ಟದಿಂದ ಮನುಷ್ಯ ಮಾಡಿದ್ದು ತಪ್ಪಾಗಬಹುದು, ಆದರೆ ಅದೃಷ್ಟ ನಮಗೆ ಯಾವತ್ತೂ ವಂಚನೆ ಮಾಡೋದಿಲ್ಲ. ಅದು ಹೆಚ್ಚಿನ ಅನುಕೂಲ ಮಾಡಿಕೊಡುತ್ತೆ. ಆ ರೀತಿಯಲ್ಲಿ ಅದೃಷ್ಟ ಕೈ ಹಿಡಿಯುವಂಥ ಒಂದು ಸಾಧ್ಯತೆ. ಶುಕ್ರನೂ ಸೇರಿದ್ದಾನೆ. ಜನ್ಮಾಧಿಪತಿ ಭಾಗ್ಯಾಧಿಪತಿ ಸೇರಿದಾಗ ಇದಲ್ವಾ ಭಾಗ್ಯ. ಹೀಗಾಗಿ ತುಂಬ ಚೆನ್ನಾಗಿದೆ. ಸಂಗಾತಿಯಲ್ಲೂ ಅಷ್ಟೇ ಸಾಮರಸ್ಯ, ಪ್ರೀತಿ, ವಿಶ್ವಾಸಗಳು, ಮತ್ತು ಈ ಎಲೆಕ್ಟ್ರಾನಿಕ್ಸು, ಆಟೋಮೊಬೈಲ್ಸು ಇಂಥ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ, ಗ್ಯಾರೇಜ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ಯಾವುದನ್ನು ನಾವು ಯಂತ್ರೋದ್ಯಮ ಅಂತೀವೋ ಆ ಕ್ಷೇತ್ರದಲ್ಲಿರೋರಿಗೆ ತುಂಬ ಉತ್ಕೃಷ್ಟವಾಗಿದೆ, ಚೆನ್ನಾಗಿದೆ. ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕಂಥವ್ರಿಗೆ, ಸೈನಿಕರಿಗೆ, ಇವರಿಗೆಲ್ಲ ತುಂಬ ಚೆನ್ನಾಗಿದೆ, ಬಲ ಚೆನ್ನಾಗಿದೆ. ಹೀಗಾಗಿ ಆತಂಕ ಬೇಡ, ಚೆನ್ನಾಗಿದೆ ನಿಮಗೂ ಕೂಡ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಸ್ವಲ್ಪ ಅದೃಷ್ಟ ಕೈ ಕೊಡಬಹುದು. ತಂದೆ ಮಕ್ಕಳು ಸ್ವಲ್ಪ ಮನಸ್ತಾಪ ಬರಬಹುದು. ವೃತ್ತಿಯಲ್ಲಿ ವಿಶೇಷ ಅದೆಲ್ಲ ಚೆನ್ನಾಗೇ ಇದೆ. ತರಕಾರಿ ಇತ್ಯಾದಿ ಕ್ಷೇತ್ರಗಳಲ್ಲಿ ಹೆಚ್ಚಿನ ಲಾಭಗಳಿಕೆ, ಸ್ನೇಹಿತರು, ಬಂಧುಗಳ ವಿಚಾರದಲ್ಲೂ ನಿಮಗೆ ಹೆಚ್ಚಿನ ಅನುಕೂಲ ಉಂಟಾಗ್ತಕ್ಕಂಥದ್ದು ಚಂದ್ರನಿಂದಾಗಿ ಇದೆಲ್ಲ ತುಂಬ ಒಳ್ಳೆಯ ಫಲ. ಮಿತ್ರರಿಂದ ಯಾವುದೋ ಒಂದು ಹೊಸ ಕೆಲಸಕ್ಕೆ ಒಂದು ದಾರಿ ಸಿಗ್ತಕ್ಕಂಥ ಸಾಧ್ಯತೆ. ನಮ್ಮ ಫ್ರೆಂಡ್ಸ್ ಅದೇ ಸಜೆಸ್ಟ್ ಮಾಡಿದ, ಹಾಗಾಗಿ ತುಂಬ ಚೆನ್ನಾಗಿದೆ, ಕೆಲಸವೂ ಸಿಕ್ಬಿಡ್ತಕ್ಕಂಥದ್ದು. ಆ ರೀತಿಯಲ್ಲೆಲ್ಲ ಶುಭ ಫಲ ಖಂಡಿತ ಇದೆ. ಮನೋರಂಜನ, ಮನಸ್ಸಿಗೆ ಮುದ, ಹಿತ ಚೆನ್ನಾಗಿದೆ. ಹೀಗಾಗಿ ಆತಂಕ ಬೇಡ. ಪ್ರಾರ್ಥನೆಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನು ಮಾಡಿ ನೀವು ಕೂಡ, ಅದು ಇನ್ನೂ ಹೆಚ್ಚಿನ ಸಹಾಯ ಮಾಡುತ್ತೆ. ಲಕ್ಷ್ಮಿ ಹಾಗೂ ವಿಷ್ಣು ಪ್ರಾರ್ಥನೆಗಳನ್ನು ಮಾಡಿಕೊಳ್ಳಿ. ಇನ್ನು ವೃಶ್ಚಿಕ ರಾಶಿಗೆ ಹೋಗೋಣ. ವೃಶ್ಚಿಕ ರಾಶಿಯವರಿಗೆ ಗುರುಬಲ ಬರ್ತಾ ಇದೆ. ದೈವಾನುಕೂಲದಿಂದ ಹೆಚ್ಚಿನ ಸಹಾಯಗಳು ಉಂಟಾಗುತ್ತೆ. ತಂದೆ ಮಕ್ಕಳ ಆತ್ಮೀಯತೆ ಶುರುವಾಗಿಬಿಡುತ್ತೆ. ಸಂಗಾತಿಯಲ್ಲಿ ಆರೋಗ್ಯದಲ್ಲಿ ಚೇತರಿಕೆ ಉಂಟಾಗ್ತಕ್ಕಂಥದ್ದು, ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ ಕಾಣ್ತಕ್ಕಂಥದ್ದು. ಇಷ್ಟು ದಿವಸ ಇದ್ದ ಕಿರಿಕಿರಿ, ನಷ್ಟ, ನೋವು, ವ್ಯಥೆ ಎಲ್ಲದಕ್ಕೆ ಒಂದು ಫುಲ್ ಸ್ಟಾಪ್ ಸಿಗುತ್ತೆ. ಅಷ್ಟಮಕ್ಕೆ ಹೋಗಿದ್ದ ಧನ, ಕುಟುಂಬಾಧಿಪತಿ, ಧನಾಧಿಪತಿ, ವಾಗಧಿಪತಿ, ನೀವು ಮಾತಾಡಿದ್ರೆ ಅದೇ ಪ್ರಮಾದ ಆಗಿಬಿಡ್ತಾ ಇತ್ತು. ಆ ರೀತಿಯಲ್ಲಿ ಇತ್ತಲ್ಲ. ಈಗ ಅವನು ಭಾಗ್ಯಕ್ಕೆ ಬಂದಾಗ ನಿಮ್ಮ ಪ್ರತಿ ಮಾತು ಈಗ ಮೌಲ್ಯಯುತವಾಗುತ್ತೆ. ಪ್ರತಿ ನಡೆಯೂ ಅದರಿಂದ ಬರ್ತಕ್ಕಂತಹ ಸಂಪಾದನೆ, ಅದೆಲ್ಲ ನಿಮಗೆ ಹೆಚ್ಚಿನ ಸೌಖ್ಯ, ಸಮಾಧಾನ, ನೆಮ್ಮದಿ ತಂದುಕೊಡುತ್ತೆ. ಮುಖ್ಯವಾಗಿ ನಿಮ್ಮ ವಿವಾಹಾದಿ ಯಾವುದನ್ನು ಅಪೇಕ್ಷೆ ಮಾಡ್ತಾಯಿದ್ರು ಅವುಗಳಿಗೆ ಹೆಚ್ಚಿನ ಅನುಕೂಲ ಉಂಟಾಗ್ತಕ್ಕಂಥದ್ದು. ನೀವು ಇಷ್ಟು ದಿವಸ ಹುಡುಕಿ ಪರದಾಡ್ತಾ ಇದ್ದರೆ ಈಗ ಗುರು ಕಾಲ ಬಂದಾಗ ತಾನಾಗೇ ಒಂದು ಫಲ ಕಣ್ಣೆದುರಿಗೆ ಬಂದು ನಿಲ್ಲುತ್ತೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಚಂದ್ರನೂ ಸಂಚರಿಸ್ತಾನೆ. ಭಾಗ್ಯಾಧಿಪತಿ ಜನ್ಮದಲ್ಲಿ ಸಂಚರಿಸುವಾಗ ಕನೆಕ್ಟ್ ಆಗಿಬಿಡುತ್ತೆ. ಅದು ಆ ಫಲ ಎಲ್ಲೋ ಇರೋದಲ್ಲ, ನಮ್ಮ ಮನೆಗೆ ಬಾಗಿಲಿಗೆ ಹುಡುಕೊಂಡು ಬಂತು ಅಂತ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಹೀಗಾಗಿ ಈ ವಾರದ ಆದಿ ನಿಮಗೂ ಕೂಡ ಒಂದು ಅದೃಷ್ಟದ ಬಾಗಿಲು ಓಪನ್ ಆಗ್ತಕ್ಕಂಥ ಒಂದು ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಧೈರ್ಯ, ಸಾಹಸ, ಸ್ತ್ರೀಯರಿಗೆ ಪರಾಕ್ರಮ, ಕೆಲಸ ಮಾಡಿ ಮುಗಿಸ್ಬಿಡ್ತೀನಿ ಅಂತಕ್ಕಂಥ ಉತ್ಸಾಹ ಬರ್ತಕ್ಕಂಥದ್ದು ಇದೆಲ್ಲ ಇದೆ. ಅದು ಸ್ವಲ್ಪ ವಸ್ತು ಹಾನಿ, ಸಣ್ಣ ಪ್ರಮಾಣದ ಒಂದು ಇನ್ಸಲ್ಟ್ ಆಗ್ತಕ್ಕಂತಹ ಸಾಧ್ಯತೆ ಕೂಡ ಇದೆ. ಯಾಕಂದರೆ ಅಷ್ಟಮದಲ್ಲಿ ಮಾಂದಿ ಸಂಚಾರ. ಹೀಗಾಗಿ ಶುಕ್ರವಾರ ಮತ್ತು ಶನಿವಾರ ಕೊನೆಗೆ ವೀಕೆಂಡಲ್ಲಿ ನಿಮಗೆ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ವಸ್ತು ಕಳ್ಕೊಳ್ತಕ್ಕಂಥ ಸಾಧ್ಯತೆ ಮುಖ್ಯವಾಗಿ ಗಮನಿಸಿ, ಹುಷಾರು, ಎಚ್ಚರ ವಹಿಸಿ. ಉಳಿದ ಹಾಗೆ ಸಹೋದರ ಸಹಕಾರ, ಸೇವಕರು, ಸಹಾಯಕರು ಇವರಿಂದ ಹೆಚ್ಚಿನ ಅನುಕೂಲ. ಮುಖ್ಯವಾಗಿ ಕುಟುಂಬ, ಧನ, ಸಮೃದ್ಧಿ ಮತ್ತು ಸುಗ್ರಾಸ ಭೋಜನ ಇವುಗಳೆಲ್ಲ ನಿಮಗೆ ಕಾದಿದೆ. ಹೀಗಾಗಿ ವೃಶ್ಚಿಕ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ, ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.